ಎಲ್ಲರೂ ಎಲ್ಲರಿಗೂ ನಮ್ಗೆ ಏನು ಸಿಗಂಗಿಲ್ಲ ರೀ, ಮನ್ಯಾಗ ಏನು ಸಿಗಂಗಿಲ್ಲ. ಇಲ್ಲಿ ತಾಯಿ ಸಿಗ್ತಾರ, ತಂದೆ ಸಿಗ್ತಾರ, ಆಮೇಲೆ ಅಕ್ಕ ತಂಗಿ ಸಿಗ್ತಾರ, ಅಣ್ಣ ತಮ್ಮ ಸಿಗ್ತಾರ, ಎಲ್ಲರೂ ಸಿಗ್ತಾರೆ. ಇಲ್ಲಿ ಯಾರು ಏನು ಮಕ್ಕಳಿಲ್ಲ ಅನ್ನಂಗಿಲ್ಲ, ಮಕ್ಕಳು ಸಿಗ್ತಾರೆ. ಎಷ್ಟು ಚೆನ್ನಾಗಿರ್ತಕ್ಕಂಥ ಮಕ್ಕಳಿಲ್ಲ ಅನ್ನೋದು ಕೊರತೆನೇ ಇರಂಗಿಲ್ಲ, ಅಷ್ಟು ಚಂದ ಎಲ್ಲರೂ ಸಿಗ್ತಾರೆ. ಅದು ಸಿಗುವಂಥ ಸಾಯಿ ಪ್ರೇಮ ಅನ್ನೋದು ಬಹಳ ದೊಡ್ಡದೈತಿ. ಅದ್ರಾಗ ಒಂದು ಚಿಕ್ಕದೊಂದು ಘಟನೆ ಹೇಳ್ತೀನಿ ಅಷ್ಟೇ, ನನಗೆ ಮಾತಾಡೋಕ್ಕಷ್ಟು ಸುಧಾರಿಸಲ್ಲ. ಈಗ ಅಲ್ಲಿ ಪ್ರಶಾಂತಿ ನಿಲಯದೊಳಗೆ ಬಾಬಾರ ಭಜನೆ ನಡೆದಿತ್ತು. ನಾವಾಗ ಅಲ್ಲಿ ಮಕ್ಕಳೆಲ್ಲ ಕುಂತಿದ್ರು. ಮಕ್ಕಳೆಲ್ಲ ಕುಂತ್ರೆ ಆ ಟೈಮ್ದೊಳಗೆ ಏನಾಯ್ತಪ್ಪ ಅಂತಂದ್ರೆ, ಅದಕ್ಕೆ ಬಾಬಾರಿಗೆ ಭಜನೆ ಚಂದಾಗಿ ಹಾಡಿದ್ರೆ ಭಾಳಷ್ಟು ಖುಷಿ ಆಗ್ತೈತಿ. ಆ ಟೈಮಾಗ ಒಂದು ಸಾಯಿ ಮಾತಾಡ್ತಿದ್ದ ನೀನಾ ಬಂದ ಸಕ ಅಂತಂದು ಒಂದು ಹುಡುಗ ಹಾಡ ಹಾಡ್ತಾನೆ. ಹಾಡ ಹಾಡಿದ ಕೂಡಲೇ ಅವ್ನಿಗೇನು ಅನ್ನಿಸ್ತೈತಿ, ಈಗ ಎಷ್ಟು ಚೆನ್ನಾಗಿ ಹಾಡ್ತಿರ್ತಾನೆ. ಹಾಡು ಹೊತ್ತಾಗ ಒಮ್ಮೆ ನಡ್ಗಕ್ಕೆ ಬಾಬಾರು ಏನು ಮಾಡ್ತಾರೆ, ಎದ್ದು ಹೋಗ್ಬಿಡ್ತಾರೆ. ಆ ಭಜನೆ ಹಾಡು ಹೊತ್ತಾಗ ಬಾಬಾರು ಎದ್ದು ಹೋಗ್ಬಿಡ್ತಾರೆ. ಅವ್ನಿಗೆ ಏನಾಗ್ತದೆ, ಅಪ್ಸೆಟ್ ಆಗಿರ್ತೈತೆ ಮನಸ್ಸು. ಈಗ ಏನಾಗ್ತಪ್ಪ ನನಗೆ, ಯಾಕೆ ಬಾಬಾರು ಎದ್ದು ಹೋದ್ರು, ನಾ ಭಜನೆ ಏನು ಚಂದ ಹಾಡಿಲ್ಲೇನೋ ಏನು ಅಂತಂದು ಅಳ್ಕೋತ ಕುಂತ್ಬಿಡ್ತಾನೆ ಆ ಹುಡುಗ. ಮತ್ತು ಸ್ವಲ್ಪ ಹೊತ್ತಿಗೆ ಏನಾಯ್ತಪ್ಪ, ಮತ್ತು ಬಾಬಾರು ಬಂದ್ಬಿಡ್ತಾರೆ. ಆ ಟೈಮ್ದಾಗ ಎಲ್ಲ ಆರತಿ ಟೈಮ್ದಾಗ ಬಂದ್ಬಿಡ್ತಾರೆ ರೀ ಬಾಬಾರು ಬಂದ್ಬಿಡ್ತಾರೆ. ಅವಾಗ ಅವನ ಹತ್ರ ಹೋಗಿ ಹೇಳ್ತಾರೆ, ಇಲ್ಲಪ್ಪ ಮಗು ಯಾಕೆ ಅಳ್ತಾ ಇದೆಯಾ, ನಾನು ನಿಮ್ಮ ಭಜನೆ ಎಲ್ಲ ಚೆನ್ನಾಗೇ ಇತ್ತು, ಚಂದ ಹಾಡಿದೆ ನೀನು ಎಲ್ಲ ಭಜನೆ ಎಲ್ಲ. ಆದ್ರೆ ನೀನು ಬಂದಿದೆ ಇಲ್ಲಿ, ನಿಮ್ಮ ತಂದೆನೂ ಬಂದಾರ ಇಲ್ಲಿ, ಇಬ್ಬರು ಬಂದಾಗ ಮನ್ಯಾಗ ನಿಮ್ಮ ತಾಯಿಗೆ ಏನಾಗಿತ್ತು ಅಂತಂದ್ರೆ ಎದೆ ನೋವು ಕಾಣಿಸ್ತು, ಹಾರ್ಟ್ ಅಟ್ಯಾಕ್ ಆಯಿತು. ಅವ್ರು ಯಾರು ರಕ್ಷಣೆ ಮಾಡ್ತಾರಪ್ಪ, ಅದಕ್ಕೆ ನಾನು ಹೋದೆ. ನಾನು ಇಲ್ಲ ಅದನ್ನ ತಾಯಿಗೆ ರಕ್ಷಣೆ ಮಾಡ್ತಂದೆಪ್ಪ ನಾನು ಅಂತಂದ್ರೆ. ಅದಕ್ಕೆ ನೋಡ್ರಿ ಒಂದೇ ಮಾತು ಹೇಳ್ಬೇಕಂತಂದ್ರೆ, ನಾವು ಒಂದು ಹೆಜ್ಜೆ ಮುಂದಿಟ್ಟು ಅಂತಂದ್ರೆ ಬಾಬಾರು ನನ್ನ ಕಡೆ 100 ಹೆಜ್ಜೆ ಇಡ್ತಾರ. ನನಗೆ ಭಾಳಷ್ಟು ಖುಷಿ ತಂದ್ರೆ ಖುಷಿ ಆಗತ್ತೆ. ನಾನು ಇಲ್ಲಿ ಹೋದ ಸಲ ಬಂದಾಗ ನಂದು ಒಂದು ಘಟನೆ ಹೇಳ್ತೀನಿ ರೀ. ಹೋದ ಸಲ ಬಂದಾಗ ಭಾಳಷ್ಟು ನಾನು ಅಪ್ಸೆಟ್ ಆಗಿಬಿಟ್ಟಿದ್ದೆ. ಭಾಳಷ್ಟು ಅಪ್ಸೆಟ್ ಅಂತಂದ್ರೆ ಏನೂ ಆಗಲ್ಲಾಗಿದೆ, ಏನು ಕೆಲಸನೇ ಆಗಲ್ಲಾಗಿದೆ. ನಮ್ಮ ಮಗ ನೋಡಿದ್ರೆ ಅವನ ನನ್ನ ಮಗ ರೀ ಕುಂತ ನಾನು ಸ್ವಲ್ಪ ಇದನ್ನ ಅವ್ನ ಹುಡುಗ ಇಲ್ಲ ಏನೂ ಆಗಲ್ಲಾಗ್ಯದ, ಕೆಲಸನೂ ಆಗೋದಾಗ್ಯದ. ಆಮೇಲೆ ಏನು ಮದ್ವೆ ಮಾಡ್ತಿದ್ರೆ ಮದ್ವೆನೂ ಎಲ್ಲಿ ಕೂಡಿ ಬರೋದಾಗ್ಯದ, ಏನೂ ಆಗಿಲ್ಲ. ಬಾಬಾ ಹಿಂಗ್ಯಾಕೆ ಮಾಡ್ತೀವಪ್ಪ ಯಾಕಂತಂದು ಒಂದ್ಸಲ ಭಾಳಷ್ಟು ಪ್ರೇ ಮಾಡಿದ್ರಿ ಬಾಬಾರಿಗೆ. ಏನು ಮಾಡಬೇಕು, ಇದು ಈ ಸೇವಾಗೆ ಬರೋದ್ರಾಗ ಅವನಿಗೆ ಮದುವೆ ಸೆಟ್ ಆಯಿತು. ಆಮೇಲೆ ವ್ಯಾಪಾರನೂ ಸಣ್ಣ ಪುಟ್ಟಾಗಿ ವ್ಯಾಪಾರನೂ ಮಾಡಕತ್ತಾನ ಅಂತೇಳಿ ನಾನು ಯಾರು